ಐರನ್ ವಿಷಯಕ್ಕೆ ಶುರುವಾಗೋ ಮಾತು ಕೊನೆಗೆ ಕಾವೇರಿವರೆಗೂ ಬಂದು ನಿಲ್ಲುತ್ತೆ. ಅದನ್ನೆಲ್ಲ ಕೇಳಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಪೂರ್ಣಿ, ನನಗಿಲ್ಲ. ಅದು ಸರಿ, ನಾನು ಹೋಗಿ ಅವ್ರ ಬಟ್ಟೆ ಅಯನ್ ಮಾಡಿಡ್ತೀನಿ. ನ್ಯೂಸ್ ಪೇಪರಲ್ಲಿ ಟಿವಿ ನ್ಯೂಸಲ್ಲಿ ಬಂದಿದ್ದು ಇದೇ ಹುಡುಗಿ ಅಲ್ವಾ? ಹೌದು, ಸಕಲೇಶ್ಪುರದ ದೊಡ್ಡ ಬಿಸ್ನೆಸ್ ಮ್ಯಾನ್ ಪರಶುರಾಮನ್ ಮದುವೆ ಆಗಿರೋದು ಈ ಹುಡುಗಿನೇ. ಆ ಯಪ್ಪನ್ ವಯಸ್ಸೇನು, ಈ ಹುಡುಗಿ ವಯಸ್ಸೇನು? ಇವರಿಬ್ರು ಮದುವೆ ಆಗೋದು ಅಂದ್ರೆ ಅಸಹ್ಯ ಅನ್ಸುತ್ತೆ. ವಿಷಯ ಗೊತ್ತಾ ನಿಮ್ಗೆ? ಈ ಹುಡುಗಿನ ಮದುವೆ ಆಗಿರೋ ವ್ಯಕ್ತಿ ಅವಳ ಅಪ್ಪನ ಫ್ರೆಂಡೇ ಅಂತೆ. ಒಂಥರ ಅಪ್ಪನೇ ಮಗಳನ್ನ ಮದುವೆ ಆಗಿರೋ ಕಥೆ ಆಯ್ತು. ದುಡ್ಡುಗೋಸ್ಕರ, ಹಣದ ಆಸೆಗೋಸ್ಕರ ಈಗಿನ ಕಾಲದ ಹೆಣ್ಮಕ್ಳು ಏನೇನೋ ಮಾಡ್ತಾರೆ ಅಂತ ಕೇಳಿದ್ವಿ. ಆದ್ರೆ ಈಗ ಕಣ್ಣಾರೆ ನೋಡ್ತಾ ಇದೀವಿ. ಈ ತರ ಏನಾದ್ರೂ ನಮ್ಮನೆ ಹೆಣ್ಮಕ್ಳು ಕೆಲಸ ಮಾಡಿದ್ರೆ ಊಟದಲ್ಲಿ ವಿಷ ಹಾಕೋ, ಕುತ್ತಿಗೆ ಹಿಸ್ಕೋ ಸಾಯಿಸ್ಬಿಡ್ತಿದ್ದೆ. ಸರದಾರಾಟೆಯು ಎದೆಯಲ್ಲಿ ತಿರುಗಿ ತಿರುಗುವ ಈ ಭೂಮಿಯೇ ನಿಂತಿದೆ ಕೊರಗಿ. ಬದುಕಿನ ಹೊಸ ರೂಪದ ಪರಿಚಯವಾಗಿ ಬೆಳಕೆ ಕಳೆದೋಗಿದೆ ಸೂರ್ಯನು ಮುಳುಗಿ. ಎಲ್ಲೇ ನೋಡು ಹಳೆ ಗುರುತು, ಬಾಳೋದೇಗೆ ಎಲ್ಲ ಮರೆತು. ಬಯಸದೆ ನಾ ಎಲ್ಲ ಅಂದು, ಬಯಸಿದರೂ ಇಲ್ಲ ಎಂದು ಈಜುವುದೇಗೆ ಕುದಿಯು ನದಿಯನ್ನ. ಚೂಪಾದ ಕಲ್ಲಿಂದ ಚೂರಾಯ್ತು ಕನಸಿನ ದರ್ಪಣ. ಅಪ್ಪ, ಜೀವನದಲ್ಲಿ ಇಂಥ ಒಂದಿನ ಬರುತ್ತೆ, ನಿಮ್ಮ ಹೆಸರು ಅಮ್ಮನ ಹೆಸರು ಕೆಡಿಸೋ ಅಂಥ ಕೆಲಸ ನನ್ನಿಂದ ಆಗುತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಪ್ಪ. ಆದರೆ ನಿಜವಾಗಿಯೂ ನಾನು ಯಾವ ತಪ್ಪು ಮಾಡಿಲ್ಲ ಅಪ್ಪ. ವಿಧಿ ಎಲ್ಲ ತಪ್ಪುಗಳನ್ನ ನನ್ನ ಹಣೆಗೆ ಕಟ್ಟಿದೆ. ನಾನು ಏನು ಮಾಡಲಿ ಅಪ್ಪ? ಎದು ಸ್ನೇಹನ ನಂಬಿದೆ. ಅವನು ಮೋಸ ಮಾಡಿ ಅವನ ತಪ್ಪನ್ನ ನಾನು ಹೊರೋ ಹಾಗೆ ಮಾಡ್ದ. ಆದರೆ ಯದುವಿಂದ ಆ ತಪ್ಪಿಗೆ ನಾನು ಪ್ರೀತಮ್ನ ಪ್ರೀತಿನ ತಿರಸ್ಕಾರ ಮಾಡಿ ಅವನಿಗೆ ಮೋಸ ಮಾಡೋ ಹಾಗಾಯ್ತು. 108 ಸಮಸ್ಯೆಗಳನ್ನ ದಾಟಿ ಹಸೆ ಮನೆ ತನಕ ಹೋದ್ರೆ ಅಲ್ಲಿ ಸಹ ಎಲ್ಲ ನನ್ನ ವಿರುದ್ಧವಾಗಿ ನಡೀತು. ಮತ್ತೆ ನಾನೇ ತಪ್ಪಿತಸ್ಥಳಾಗಿ ನಿಂತೆ. ಹೆತ್ತ ತಾಯಿ ಮನೆಯವರೇ ನನ್ನ ನಂಬದೆ ಹೋದಾಗ ಬದುಕೋದೆ ಬೇಡ ಅಂತ ಸಾಯಕ್ಕೆ ಹೋದೆ ಅಪ್ಪ. ಆಗ ರಾಮ್ ಸರ್ ಬಂದು ಅವ್ರ ಸಾವಿನ ಸುದ್ದಿ ಹೇಳಿ ಅವ್ರ ಕನಸನ್ನ, 1000 ಕುಟುಂಬಗಳ ಜವಾಬ್ದಾರಿಯನ್ನ ನನ್ನ ಮೇಲೆ ಹೊರಿಸಿದ್ರು. 4 ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರ ಹೆಂಡತಿಯಾಗಿ ನಡ್ಸೋದಕ್ಕೆ ಒಪ್ಕೊಂಡೆ. ಆದರೆ ಅದು ಇನ್ನೂ ದೊಡ್ಡ ತಪ್ಪಾಗಿ ನನ್ನ ಮಹಾಪರಾಧಿಯಾಗಿ ನಿಲ್ಲಿಸ್ತು. ಇದನ್ನ ಪ್ರಪಂಚ, ಮನೆಯವರು ಯಾರು ಅರ್ಥ ಮಾಡ್ಕೋತಿಲ್ಲ. ಆದರೆ ನನ್ನ ಪಾಲಿಗೆ ದೇವ್ರು ನೀನು, ನಿನಗೆ ಅರ್ಥ ಆಗುತ್ತೆ ಅಂತ ಎಲ್ಲ ನಿನ್ನ ಹತ್ರ ಹೇಳ್ಕೊಳ್ತಾ ಇದ್ದೀನಪ್ಪ. ಈಗ ಮುಂದೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ದಾರಿ ತೋರ್ಸಪ್ಪ, ದಾರಿ ತೋರ್ಸು. ಕಾವೇರಿ, ಕಾವೇರಿ, ನೀನ್ ಇಲ್ಲಿದ್ಯಾ? ಬೆಳಿಗ್ಗೆಯಿಂದ ಮನೇಲಿ ಕಾಣಿಸ್ತಾ ಇದ್ದಾಗ ತುಂಬಾ ಟೆನ್ಷನ್ ಆಗಿತ್ತು. ಈಗ ನೀನ್ ಇಲ್ಲಿ ನೋಡಿ ಸಮಾಧಾನ ಆಯ್ತು. ಕಾವೇರಿ, ನಾನು ಯಾವುದೇ ಹೊಸ ಬಿಸ್ನೆಸ್ ಶುರು ಮಾಡಿದ್ರು, ಯಾವುದೇ ಡೀಲ್ ಫೈನಲೈಸ್ ಮಾಡೋದಕ್ಕೂ ಮುಂಚೆ
ರಾಜೇಶ್ ಹತ್ರ ಬಂದು ಒಪಿನಿಯನ್ ತಗೊಳ್ತಿದ್ದೆ ಆ್ಯಸ್ ಎ ಫ್ರೆಂಡ್. ಅವನು ನನಗೆ ಯಾವಾಗಲೂ ಒಳ್ಳೆ ಸಜೆಷನ್ ಕೊಡ್ತಿದ್ದ. ಅದರಿಂದ ನನಗೆ ಯಾವತ್ತೂ ಲಾಸ್ ಆಗಿಲ್ಲ, ಲಾಭನೇ ಆಗ್ತಿತ್ತು. ಇವತ್ತು ನಾನು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟೋದಕ್ಕೆ ಅವನು ಒಂದು ಮುಖ್ಯ ಕಾರಣ. ಆದರೆ ಸಡನ್ ಆಗಿ ರಾಜೇಶ್ ತೀರ್ಕೊಂಡಾಗ ನನಗೇನು ಮಾಡಬೇಕು ಅಂತ ದಿಕ್ಕೇ ತೋಚಲಿಲ್ಲ. ನನ್ನ ಬಲ, ನನ್ನ ಧೈರ್ಯ ಎಲ್ಲ ನನ್ನಿಂದ ದೂರ ಆದಾಗಿತ್ತು. ರಾಜೇಶ್ ನಮ್ಮ ಜೊತೆ ಇಲ್ಲ ಅಂತ ವಾಸ್ತವನ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಸಮಯ ಬೇಕಾಗಿತ್ತು. ಆ ಸಮಯದಲ್ಲಿ ದತ್ತ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತ. ಅದಾದ್ಮೇಲೆ ಸಮಯ ಸಿಕ್ಕಾಗೆಲ್ಲ ನಾನು ಇಲ್ಲಿಗೆ ಬಂದು ರಾಜೇಶ್ ಹತ್ರ ನನ್ನ ಖುಷಿ ವಿಚಾರಗಳನ್ನ, ನನ್ನ ದುಃಖದ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೆ.